ಇನಾಂತಿ ಜಮೀನು ಮಂಜೂರಿಗಾಗಿ ತಹಶೀಲ್ದಾರ್ ಅವರಿಗೆ ಮನವಿ. ಗುಡಿಬಂಡೆ ಪಟ್ಟಣದ 5ನೇ ವಾರ್ಡ್ ಅಂಬೇಡ್ಕರ್ ನಗರದಲ್ಲಿರುವ ಕೆಲ ಕುಟುಂಬಗಳು ಸುಮಾರು 200 ರಿಂದ 300 ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಆದಿಭೋಗದಾರರಾಗಿರುತ್ತಾರೆ. ಈ ಕುಟುಂಬಗಳ ಪೂರ್ವಜರು ಅಂದಿನ ಸರ್ಕಾರಗಳಿಗೆ ಬ್ರಿಟಿಷ್ ಚಾಕ್ರಿ ಮಾಡಿಕೊಂಡ ಕಾರಣ ಅಂದಿನ ಸರ್ಕಾರಗಳು ಇದೇ ಗುಡಿಬಂಡೆ ಗ್ರಾಮದ ಸರ್ವೆ ನಂಬರ್ 96ರಲ್ಲಿ 2 ಎಕರೆ 18 ಗುಂಟೆ ಬಾಬತ್ತನ್ನು ಚಾಕ್ರಿ ಮಾಡುತ್ತಿದ್ದ ಈ ಕುಟುಂಬಗಳಿಗೆ ನೌಕರಿ ಇನಾಮತಿಯಾಗಿ ನೀಡಿರುತ್ತಾರೆ. 96 ಸರ್ವೆ ನಂಬರ್ ಗುಡಿಬಂಡೆ ಟೌನ್ನಲ್ಲಿ ಇವತ್ತು ಆದಿಭೋಗದಾರರೆಲ್ಲ ಬಂದಿದ್ದಾರೆ. ಏನೋ ಒಂದು ಮೂಲ ಉದ್ದೇಶ ಏನಂತಂದ್ರೆ ಸುಮಾರು 200 ವರ್ಷಗಳಿಂದ 300 ವರ್ಷಗಳವರೆಗೂ ಏನೋ ಒಂದು ಇನಾಮಿ ಭೂಮಿಯನ್ನು ಸಾಗುವಳಿ ಮಾಡಿಕೊಂಡು ಕೃಷಿ ಮಾಡಿಕೊಂಡು ಇವತ್ತು ಆ ಸಮುದಾಯದವರು ಬಂದಿದ್ದಾರೆ. ಯಾಕಂದ್ರೆ ಆ ಸಮುದಾಯದವರು ನಿರಂತರವಾಗಿ ಶೋಷಣೆಗೊಳಪಟ್ಟಿರುವ ಸಮುದಾಯಗಳು. ಯಾಕಂದ್ರೆ ಇದುವರೆಗೂ ಅವರಿಗೆ ಯಾವುದೇ ನಂಬರ್ ಫಾರಂ ನಂಬರ್ 50 ಆಗಿರ್ಬೋದು, 53 ಆಗಿರ್ಬೋದು, 57 ಯಾವುದೋ ಅರ್ಜಿ ಹಾಕೊಂಡಿಲ್ಲ. ಅಷ್ಟೊಂದು ತಿಳುವಳಿಕೆ ಇಲ್ಲದೆ ಅಂತ ಸಮುದಾಯಗಳು. ಈ ಪೂರ್ವಜರ ವಂಶಸ್ಥರು ಸುಮಾರು ಅಂದಿನಿಂದ ಇಲ್ಲಿಯವರೆಗೂ ಈ ಇನಾಮತಿ ಜಮೀನನ್ನ ಉಳುಮೆ ಮಾಡಿಕೊಂಡು ಜೀವನೋಪಾಯ ಮಾಡಿಕೊಂಡಿರುತ್ತಾರೆ. ಇನಾಮದಾರರು ಇರ್ತಾರೋ ಆ ಜಮೀನ್ದಾರರಿಗೆ 1 ವರ್ಷ ಕಾಲಾವಕಾಶ ಕೊಟ್ಟು ರೀಗ್ರಾಂಟ್ಗೆ ಮರು ಮಂಜೂರಾತಿಗೆ 1 ವರ್ಷ ಕಾಲಾವಕಾಶ ಕೊಟ್ಟಿರ್ತಾರೆ. ಅದರಂತೆ ಇವತ್ತು ಸುಮಾರು 96/1 ಸರ್ವೆ ನಂಬರಲ್ಲಿ 1 ಎಕರೆ 18 ಗುಂಟೆ ಒಂದು ಜಮೀನಲ್ಲಿ ಸುಮಾರು ಒಂದು 80 ಕುಟುಂಬಗಳು ಇವತ್ತು ಉಳುಮೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವರು ಪ್ರಸ್ತುತ ತಲೆಮಾರಿಗಳಾದ 1 ರಾಮಪ್ಪ, 2 ಕೃಷ್ಣಪ್ಪ, 3 ಮಾರಪ್ಪ, 4 ಆದಿನಾರಾಯಣಪ್ಪ, 5 ರಾಮಾಂಜನಪ್ಪ ರವರುಗಳು ದಿನಾಂಕ 12/1/2022ರಂದು ಸರ್ಕಾರ ಅಧಿಕೃತ ನಮೂನೆಯಲ್ಲಿ ಈ ಜಮೀನು ಮರು ಮಂಜೂರಾತಿಗಾಗಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳ ಕಚೇರಿಗೆ ಅರ್ಜಿ ಸಲ್ಲಿಸಿಕೊಂಡಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಕೆಲವು ಸಂಘಟನೆಗಳಲ್ಲಿ ಅದು ಸರ್ಕಾರಿ ಜಮೀನು ಅಂತ ಅವರು ಹೇಳ್ತಿದ್ದಾರೆ. ಆ ಸರ್ಕಾರಿ ಜಮೀನಲ್ಲ, ಅದು ಇನಾಮು ಬಿಟ್ಟಿ ಮಾದಿಗೆ ನೌಕರಿ ಇನಾಮು ಜಮೀನು. ಯಾಕಂದರೆ ಆ ಕಾಲಘಟ್ಟದಲ್ಲಿ ನಮ್ಮ ತಾತಂದಿರವರು ಏನೋ ಒಂದು ಸರ್ಕಾರಕ್ಕೆ ಉಚಿತ ಸೇವೆಯನ್ನು ಸಲ್ಲಿಸಿರುವ ಸಂದರ್ಭದಲ್ಲಿ ರಾಜರು ಮಹಾರಾಜರು ಅದನ್ನು ಗುರುತಿಸಿಬಿಟ್ಟು ನಮಗೆ ಒಂದು ಬಹುಮಾನ ಕೊಟ್ಟಿದ್ದಾರೆ. ಆ ಜಮೀನಿನ ಮೂಲ ಕರೆದಾರ ಅಂದರೆ ಕೋತಲಪ್ಪ. ಆ ಕೋತಲಪ್ಪ ವಾರದಾರ ಇವತ್ತು ನಾವು ಇನಾಮದಾರರು. ಆ ಸರ್ಕಾರ ಅಂತಿಲ್ಲ, ಕೆಲವರು ಗೊತ್ತು ಗುರಿ ಇಲ್ಲದಿರುವ ಕೆಲವು ಸಂಘಟನೆಗಳು ನಮ್ಮ ದಲಿತರನ್ನು ಒಕ್ಕಲೆಬ್ಬಿಸಿ ಅವರು ದಲಿತರನ್ನ ನಿರ್ನಾಮ ಮಾಡಿ ಅವ್ರ ಹೆಸರಿನ ಮೇಲೆ ಇವತ್ತು ದುಡ್ಡು ಮಾಡೋಕ್ಕೆ ವ್ಯವಸ್ಥೆ ಇವತ್ತು ಉನ್ನಾರಣೆ ಮಾಡ್ತಾಯಿದ್ದಾರೆ. ಹಾಗಾಗಿ ಇವತ್ತೇನು 96 ರಿಯಲ್ ಎಸ್ಟೇಟ್ ಕೂಡ ದಂಧೆಗಳಾಗ್ತಾಯಿದೆ. ಹಾಗಾಗಿ ನಮ್ಮ ಸರ್ಕಾರ ಜಮೀನು ಏನಿದೆ 96 ಸರ್ವೆ ನಂಬರ್ ಇನಾಮಿ ಜಮೀನನ್ನು ಯಥಾವತ್ತಗೊಳಿಸಿಕೊಂಡು ನಾವು ಈಗಾಗಲೇ ರೀಗ್ರಾಂಟನ್ನು ಸಲ್ಲಿಸಿದ್ದೀವಿ. ಕೂಡಲೇ ಆ ಇನಾಮದಾರರಿಗೆ ಮರು ಮಂಜೂರು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ತಹಸೀಲ್ದಾರ್ ಹತ್ರ ನಾವು ಮನವಿ ಮಾಡ್ತಾ ಇದ್ದೀವಿ. ನಂತರ ತಾಲೂಕು ದಂಡಾಧಿಕಾರಿಗಳು ಈ ಅರ್ಜಿಯನ್ನು ಪರಿಶೀಲಿಸುವ ಹಂತದಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿರುತ್ತದೆ. ನಂತರ ದಂಡಾಧಿಕಾರಿಗಳಾದ ಸಿಗ್ಬತುಲ್ಲಾರ್ ಅವರು ಮಧುಗಿರಿ ತಾಲೂಕಿಗೆ ವರ್ಗಾವಣೆ ಆಗಿರುತ್ತಾರೆ. ತಹಶೀಲ್ದಾರ್ ಸಾಹೇಬ್ರು ಕೂಡ ಕೊಟ್ಟಿದ್ದೀವಿ. ಏನು ತಹಶೀಲ್ದಾರ್ ಸಾಹೇಬರು ಏನು ಆಗ ಆ ಎಲೆಕ್ಷನ್ ಕಾಲ ಆಯಿತು. ಸೊ ಅದರಿಂದ ಸಾಹೇಬರು ತುಮಕೂರಿಗೆ ಟ್ರಾನ್ಸ್ಫರ್ ಆಗಿ ಹೊರಟೋದ್ರು. ಹಾಗಾಗಿ ಈ ಮರು ಮಂಜೂರಾತಿ ವಿಳಂಬವಾಗಿರುತ್ತದೆ. ನಂತರ ಈ ಮೇಲ್ಕಂಡ ಎಲ್ಲ ಅರ್ಜಿದಾರರು ಮಾನ್ಯ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಒಮ್ಮೆ ಭೇಟಿ ಮಾಡಿ ಇನಾಮತಿ ಜಮೀನು ಮರು ಮಂಜೂರು ಮಾಡಲು ಮನವಿ ಮಾಡಿಕೊಂಡಿರುತ್ತಾರೆ. ನಂತರ ಇಂದು ತಾಲೂಕು ದಂಡಾಧಿಕಾರಿಗಳಾದ ಸಿಗ್ಬತುಲ್ಲಾರ್ ಅವರಿಗೆ ಮರು ಮಂಜೂರಿಗಾಗಿ ಮನವಿ ಮಾಡಿಕೊಂಡಿರುತ್ತಾರೆ. ಇವರು ಮನವಿ ಸಲ್ಲಿಸುವ ಸಮಯದಲ್ಲಿ ಮಾನ್ಯ ತಹಶೀಲ್ದಾರ್ ಅವರು ಮಾತನಾಡಿ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ನಿಮಗೆ ಮರು ಮಂಜೂರಾತಿ ಮಾಡಿಕೊಡುತ್ತೇನೆ ಎಂದು ಆಶ್ವಾಸನೆ ನೀಡಿದರು.